ರಸಗೊಬ್ಬರ ಇರ್ಬೋದು ಅಥವಾ ಏನು ಜೀವಾಮೃತ ಇರ್ಬೋದು ಅದನ್ನು ಸಾಗಿಸ್ಲಿಕ್ಕೆ ಮನುಷ್ಯನ ಪವರ್ನ ಉಪಯೋಗಿಸಿ ಅಥವಾ ಶಕ್ತಿನ ಉಪಯೋಗಿಸಿ ಒಂದು ಎಕರೆಗೆ ನೀವು ಗೊಬ್ಬರ ಸ್ಲರಿ ಇರ್ಬೋದು ಅಥವಾ ಜೀವಾಮೃತನ ಹಾಕಬೇಕು ಅಂತ ಹೇಳಿದರೆ ನಿಮಗೆ 3 ರಿಂದ 4 ಆಳು ಒಂದು ಎಕರೆ ಹಾಕಕ್ಕೆ ಬೇಕಾಗತ್ತೆ. ಅದಕ್ಕಿಂತ ನೀವು ಈಸಿಯಾಗಿ ಬಿಡಬೇಕು ಅಂತ ಹೇಳಿದರೆ ನೀವು ವೆಂಚುರಿಯನ್ನು ಉಪಯೋಗಿಸ್ಕೊಂಡು ನೀವು ಏನು ತೋಟಕ್ಕೆ ನೀರು ಬಿಡ್ತೀರಿ ಆ ನೀರಿನಲ್ಲೇ ಎಲ್ಲ ಪೋಷಕಾಂಶಗಳನ್ನು ಈ ನೀರಿನಲ್ಲೇ ಕರಗ್ತಕ್ಕಂಥ ರಾಸಾಯನಿಕಗಳಿರ್ಬೋದು ಅಥವಾ ಟಾನಿಕ್ಗಳಿರ್ಬೋದು ಅಥವಾ ಯಾವುದೇ ಒಂದು ಬಿಡ್ತಕ್ಕಂಥ ಪೋಷಕಾಂಶ ಅದನ್ನು ನೀರಿನ ಜೊತೆಗೇ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ವೆಂಚುರಿ ಸಿಸ್ಟಮ್ ಅಂತ. ಅದನ್ನು ಹೇಗೆ ಫಿಟ್ ಮಾಡುವಂತ ತೋರಿಸ್ಕೊಡ್ತೀವಿ ಬನ್ನಿ. ಒಂದು ವೆಂಚುರಿಯನ್ನು ಫಿಟ್ ಮಾಡಬೇಕು ಅಂದರೆ ಅದಕ್ಕೆ ಕೆಲವೊಂದಿಷ್ಟು ಫಿಟ್ಟಿಂಗ್ಸ್ ಎಲ್ಲ ಬೇಕಾಗುತ್ತೆ. ಏನೇನು ಫಿಟ್ಟಿಂಗ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, 15 ಇಂಚಿಂದ 2 ಪೀಸ್ ಪೈಪು, 1.5 ಅಡಿದು 2 ಪೀಸು, 1 ಅಡಿದು 1 ಪೀಸು, 2 ಇಂಚಿಂದ 2 ಟೀ. ನಿಮ್ಮದು ಮೋಟ್ರ್ ಸಾಮರ್ಥ್ಯ ಯಾವುದಿದೆ ಅನ್ನೋದ್ರ ಮೇಲೆ ನೀವು ಫಿಟ್ಟಿಂಗ್ಸ್ ಬೇಕಾಗುತ್ತೆ. ಸಾಮಾನ್ಯವಾಗಿ 2 ಇಂಚು ಎಲ್ಲ ಕಡೆ ಇರುತ್ತೆ. 2 ಇಂಚ್ ಫಿಟ್ಟಿಂಗ್ಸು ಸರಿ ಹೊಂದುತ್ತೆ. 2 MTA, 2 ಎಲ್ಬೋ, ಅರ್ಧ ಅಡಿದು 2 ಪೈಪ್ ಪೀಸು, ಒಂದು ವೆಂಚುರಿ. ಇದಕ್ಕೆ ವೆಂಚುರಿ ಅಂತ ಹೇಳೋದು. ಇದನ್ನು ಹಾಕುವಾಗ ಇಲ್ಲೊಂದು ಯಾರೋ ಮಾರ್ಕ್ ಇದೆ ತೋರಿಸಿದ್ವಿ. ಇದು ಈ ಯಾರೋ ಮಾರ್ಕ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಕಡೆಯಿಂದ ಮೋಟ್ರ್ ಕನೆಕ್ಷನ್ ಇದ್ದರೆ ಈ ಕಡೆ ಹೋಗಬೇಕು ಫಿಲ್ಟ್ರ್ ಕಡೆಗೆ, ಅಂದರೆ ತೋಟಕ್ಕೆ. ಇದು ಇಲ್ಲಿಂದ ಮೋಟ್ರ್ ಕನೆಕ್ಷನ್ ಕೊಡಬೇಕು, ಇಲ್ಲಿಂದ ತೋಟದ ಕಡೆ ಹೋಗಬೇಕು. ಫಿಟ್ ಮಾಡೋದು ಹೇಗೆ ಅಂತ ಕೊನೆ ಹೇಳ್ಕೊಡ್ತೀನಿ. ಇದು ವೆಂಚುರಿ ಸಿಸ್ಟಮ್. ಇದರಿಂದನೇ ಎಲ್ಲ ಪೋಷಕಾಂಶಗಳನ್ನು ನೀರಿನ ಜೊತೆಗೆ ಸಾಗಿಸೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ. ಈ ಹೋಸ್ ಕೂಡ ಬೇಕಾಗ್ತದೆ. ಇದು ವೆಂಚುರಿ ಜೊತೆಗೆ ಬರುವಂಥದ್ದು. ಅಂದರೆ ವೆಂಚುರಿಯಿಂದ ನೆಕ್ಸ್ಟು ಅದರಿಂದ ಏನು ಕಸ ಕಡ್ಡಿ ಇನ್ನೇನೋ ವಸ್ತುಗಳು ಬಂದರೆ, ತ್ಯಾಜ್ಯಗಳು ಬಂದರೆ ಅದು ಫಿಲ್ಟ್ರಾಗಿ ಹೋಗಬೇಕಾಗ್ತದೆ. ಯಾಕಂದರೆ ಡ್ರಿಪ್ಪಲ್ಲಿ ಹೋಗಿ ಜಾಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಫಿಲ್ಟ್ರ್ ಸಿಸ್ಟಮ್ ಬೇಕಾಗ್ತದೆ. ಇದರಲ್ಲಿ ಸುಮಾರಷ್ಟು ಕಂಪನಿಯ ಫಿಲ್ಟ್ರ್ಗಳಿದೆ, ಯಾವ್ದು ಬೇಕಾದ್ರೂ ನೀವು ಉಪಯೋಗ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಫಿಟ್ಟಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಫಸ್ಟು ಮೋಟ್ರ್ ಕಡೆಯಿಂದ ಬರೋಕ್ಕೆ ಟೀ ಹಾಕಿಬಿಡಿ. ನೆಕ್ಸ್ಟು ಇನ್ನೊಂದು 2 ಅಡಿ ಪೀಸ್ ಅಂತ ಹೇಳಿದ್ನಲ್ಲ, ಇಲ್ಲ ಆಮೇಲೆ ಗೇಟ್ ವಾಲು, ಆಮೇಲೆ ಇನ್ನೊಂದು ಪೀಸು, ಆಮೇಲೆ ಟೀ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಪೀಸ್ ಹಾಕ್ಕೊಳ್ಳಿ. ಆಮೇಲೆ ಇದು ಹೇಳಿದ 1.5 ಅಡಿದು 2 ಪೀಸ್ ಹಾಕ್ಕೊಳ್ಳಿ. ಸಮಾನಾಂತರವಿರುವ ಹಾಗೆ ಇದನ್ನ ಮೇಂಟೈನ್ ಮಾಡಿ, 2 ಸಮಾನಾಂತರವಾಗಿರಬೇಕು. ನೆಕ್ಸ್ಟು 2ಕ್ಕೂ ಸಮಾನಾಂತರವಾಗಿ ಎಲ್ಬೋ ಹಾಕ್ಕೊಳ್ಳಿ. ಆಯಿತು. ಎಲ್ಲ ಗಮ್ ಹಾಕಿ ಫಿಟ್ ಮಾಡ್ಕೋಬೇಕು. ನಾವು ಡೆಮೋಗೋಸ್ಕರ ಈಗ ಹಾಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಕಾಲಲ್ಲಿರೋದು ಬೇಡ, ನೋಡು ಇಲ್ಲಿ ಪ್ಲೈನ್ ಇರೋ ಪೈಪೇ ಸಾಕಾಗ್ತದೆ. ಕರೆಕ್ಟಾಗಿ ಹಿಡಿಯುತ್ತೆ. 2 ಇಂಚು 63 mm 2 ಪೀಸ್ ಪೈಪ್ ಪೀಸ್, ಅರ್ಧ ಅಡಿ ಸಾಕಾಗುತ್ತೆ. ಒಂದನ್ನು ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳಿ. ಗಮ್ ಹಾಕಿ ಹಾಕಬೇಕಲ್ಲ. ಒಳ್ಳೆ ಫಿಟ್ಟಿಂಗ್ಸ್ ಯೂಸ್ ಮಾಡಿ. ಇದು ವೆಂಚುರಿ ರೆಡಿ ಆಯಿತು. ಎಲ್ಲ ಗಮ್ ಹಾಕಿ. ಈ ಗೇಟ್ ವಾಲ್ ಯಾಕೆ ಅಂದರೆ ಇಲ್ಲಿಂದ ನೀವು ಸ್ವಲ್ಪ ಕ್ಲೋಸ್ ಮಾಡಬೇಕು. ಸ್ವಲ್ಪ ಕ್ಲೋಸ್ ಮಾಡಿದಾಗ ನೀರು ಹೀಗೆ ಹೋಗ್ತಾ ಇರೋ ನೀರು ಇಲ್ಲಿಗೆ ಡೈವರ್ಟ್ ಆಗುತ್ತೆ. ಇಲ್ಲಿಂದ ಬಂದು ಇಲ್ಲಿ ಪೈಪ್ ಸೈಜ್ ನೋಡಿ, ಇಲ್ಲಿಂದ 2 ಇಂಚ್ ಇರೋದು 1.5 ಆಗ್ಬಿಟ್ಟಿದೆ, 3/4 ಇಂಚ್ ಆಗಿದೆ. ಇಲ್ಲಿ ಕಂಪ್ರೆಸ್ ಆಗಿ ಇಲ್ಲಿ ಏನಾಗುತ್ತೆ, ನಿರ್ವಾತ ಕ್ರಿಯೇಟ್ ಆಗಿ ನೀರು ಹೋಗ್ತಾ ಇರೋ ನೀರಲ್ಲೇ ಇದನ್ನು ಏನು ನೀವು ರಾಸಾಯನಿಕ ಕೊಡಬೇಕು ಅಂತಿದ್ದೀರೋ ಅಥವಾ ಜೀವಾಮೃತ ಕೊಡಬೇಕು ಅಂತಿದ್ದೀರೋ ಇಲ್ಲಿಂದ ಹೇಳ್ಕೊಂಡು ಮುಂದ್ಗಡೆ ಕಳಿಸ್ಬಿಡುತ್ತೆ ಡ್ರಿಪ್ ಸಿಸ್ಟಮ್ಗೆ. ಈ ಕಡೆ ಥ್ರೆಡ್ ಇರಬೇಕು, ಈ ಕಡೆ ಕಾಲರ್ ಇರಬೇಕು. ಹಾಕಿ ಇದು ಮುಂದ್ಗಡೆ. ಇದರಲ್ಲೂ ಕೂಡ ಫಿಲ್ಟರ್ ಸಿಸ್ಟಮಲ್ಲೂ 2 ಥರ ಇರುತ್ತೆ. ಒಂದು ಔಟು ಮತ್ತು ಇನ್ ಅಂತೇಳಿ. ಇನ್ನಂದರೆ ಮೋಟ್ರ್ ಕಡೆಯಿಂದ ಬರೋದು, ಔಟ್ ಅಂದರೆ ಸೀದಾ ತೋಟಕ್ಕೆ ಹೋಗೋದು. ಆ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಇದು ಕ್ಲೀನ್ ಮಾಡಲಿಕ್ಕೆ, ಫಿಲ್ಟರ್ ಸಿಸ್ಟಮ್ನ ಕ್ಲೀನ್ ಮಾಡಲಿಕ್ಕೆ. ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ನೀವು ಮೆಸೇಜ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಕಮೆಂಟ್ ಮಾಡಿ ಗೊತ್ತಾಗದೇ ಇದ್ದರೆ ನಿಮಗೆ. ಇವಾಗ ಇಲ್ಲಿ ಕನೆಕ್ಟ್ ಮಾಡೋವಂಥದ್ದು, ಇಲ್ಲಿಂದ ತೋಟಕ್ಕೆ ಈ ಥರ. ಅಲ್ಲಿ ಮೋಟ್ರ್ ಕಡೆಯಿಂದ ನೀರು ಬರುತ್ತೆ. ಅಲ್ಲಿಂದ ಇಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿದಾಗ ಹೀಗೆ ಹೋಗ್ತಾ ಇರತ್ತೆ ನೀರು. ಇಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಬಂದುಬಿಡುತ್ತೆ ನೀರು. ಇಲ್ಲಿ ವೆಂಚುರಿ ಸಿಸ್ಟಮಿಗೆ ಬಂದು ಈ ಹೋಸ್ ಮುಖಾಂತರ ಏನು ಸ್ಲರಿ ಕೊಡ್ತಿರೋ ನೀರಲ್ಲಿ ಕರಗ್ತಕ್ಕಂಥ ಏನು ಪೋಷಕಾಂಶ ಇರುತ್ತೆ ಅದನ್ನು ಇಲ್ಲಿಂದ ಹೇಳ್ಕೊಂಡು ಡ್ರಿಪ್ ಮೂಲಕನೇ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಸ್ಲೋವಾಗಿ ಕಳಿಸ್ತಾ ಇರುತ್ತೆ.
ಕೃಷಿ ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕೃಷಿ.